ವಿರೋಧ ಪಕ್ಷಗಳ ಸಭಾತ್ಯಾಗದ ನಡುವೆಯೂ 2026-27ನೇ ಸಾಲಿನ ಆಯವ್ಯಯವನ್ನು ವಿಧಾನಸಭೆಯಲ್ಲಿಂದು ಅಂಗೀಕರಿಸಲಾಯಿತು. ಕಳೆದ 8 ದಿನಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸದಸ್ಯರು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಇಂದು ಅದಕ್ಕೆ ದೀರ್ಘ ಉತ್ತರ ನೀಡಿದ ಮುಖ್ಯಮಂತ್ರಿ ಅವರು, ರಾಜ್ಯ ಸರ್ಕಾರ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡಿದೆ. ವಿತ್ತೀಯ ಕೊರತೆ (2.94%ರಷ್ಟಿದೆ. ರಾಜ್ಯಸ್ವ ಕೊರತೆ ಇದ್ದರೂ ಸಾಲದ ಮಿತಿ ನಿಯಮಾನುಸಾರ (25%ರ ಒಳಗಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಹಲವಾರು ಪ್ರಶ್ನೆಗಳ ಮೂಲಕ ವಿರೋಧ ಪಕ್ಷದ ಸದಸ್ಯರು ಸ್ಪಷ್ಟನೆ ಕೇಳಿದರು. ವಿಪಕ್ಷ ನಾಯಕ ಆರ್ ಅಶೋಕ, ಅನ್ನಭಾಗ್ಯ ಯೋಜನೆಗೆ 700 ಕೋಟಿ ರೂಪಾಯಿ ಬಾಕಿ ಇದೆ. ಗೃಹಲಕ್ಷ್ಮಿ ಯೋಜನೆಯಡಿ 2 ಕಂತುಗಳ 5,000 ಕೋಟಿ ರೂಪಾಯಿ ಪಾವತಿ ಮಾಡಿಲ್ಲ. ಯುವ ನಿಧಿಯಲ್ಲೂ ಬಾಕಿ ಉಳಿಸಿಕೊಳ್ಳಲಾಗಿದೆ. ಇವೆಲ್ಲವನ್ನೂ ಒಳಗೊಂಡರೆ ವಿತ್ತೀಯ ಮತ್ತು ರಾಜಸ್ವ ಕೊರತೆ ಮಿತಿಮೀರಿ ಹೆಚ್ಚಾಗುತ್ತದೆ. ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಅವರು ಅವುಗಳನ್ನು ಮರೆಮಾಚಿದ್ದಾರೆ. ಇದು ಪ್ರಗತಿಗೆ ವಿರೋಧವಾಗಿರುವ ಬಜೆಟ್ ಎಂದು ಟೀಕಿಸಿದರಲ್ಲದೆ ಸಭಾತ್ಯಾಗ ಮಾಡುವುದಾಗಿ ಹೇಳಿದರು. ಬ್ಲಾಕ್ ಮ್ಯಾಜಿಕ್ ಬಜೆಟ್ ಅಂತ ಹೇಳಿದ್ದೀನಿ ಅವತ್ತು. ಇದೇನು ಪಕ್ಕದಲ್ಲೇ ಕೂತ್ಕೊಂತೀರಾ, ಪಕ್ಕದಲ್ಲೇ ಮಾತಾಡ್ತೀರಿ, ಅಲ್ಲ ಸರಿ. ಇದನ್ನ ಉತ್ತರ ಕೊಡುವಾಗ ಯೋಚನೆ ಮಾಡಬೇಕಲ್ಲ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಜೆಡಿಎಸ್ ಬಿಜೆಪಿ ಸದಸ್ಯರ ಸಭಾತ್ಯಾಗದ ನಡುವೆಯೂ ಮುಖ್ಯಮಂತ್ರಿ ಅವರು 2026-27ನೇ ಸಾಲಿನ ಬೇಡಿಕೆಗಳು ಹಾಗೂ ಧನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೋಚನೆಗೆ ಮಂಡಿಸಿದರು. ಜೊತೆಗೆ ಪೂರಕ ಅಂದಾಜುಗಳಿಗೂ ಅಂಗೀಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5, 7 ರಿಂದ 14, 17ರಿಂದ 28ಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಗಳಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊದಲಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. ಸಭಾಧ್ಯಕ್ಷರು ವಿಧೇಯಕಗಳನ್ನು ಮತಕ್ಕೆ ಹಾಕಿದಾಗ ಧ್ವನಿ ಮತದ ಮೂಲಕ ಅಂಗೀಕಾರಗೊಂಡಿದೆ ಎಂದು ಘೋಷಿಸಲಾಯಿತು. ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ.